24. ಇವತ್ತು ಏನು ಸಮಾಚಾರ ಅಂದರೆ ಯಮಹ MT-15 ಆಕ್ರೋಪೈಕ್ ಎಕ್ಸಾಸ್ಟ್ ಐತೆ ಈ ಗಾಡಿಯಲ್ಲಿ. ಅದು ಬಿಚ್ಚಿಬಿಟ್ಟು ಸ್ಟಾಕ್ ಸೈಲೆನ್ಸರ್ ಆಗಬೇಕು. ಹೆಂಗೆ ಅಂದ್ಬಿಟ್ಟು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಅಂಡರ್ ಬೆಲಿದು ಒಂದು ಸೈಡು 2 ಸ್ಕ್ರೂ ಇರುತ್ತೆ. ಆ 2 ಸ್ಕ್ರೂ ತೆಗೆದ್ಬಿಟ್ಟು ತೆಗಿತಾಯಿದ್ದೀನಿ. ಇವಾಗ ತೆಗೆದ್ಬಿಟ್ಟು ಆಲೆನ್ ಕೀ ಬೇಕಾದ್ರೆ ಆಲೆನ್ ಕೀಯಲ್ಲಿ ತೆಗೆದ್ಬಿಟ್ಟು ಹುಡುಕ್ತಾಯಿದ್ದೀನಿ. ಆಮೇಲೆ ಇಂಜನ್ ಹತ್ರ ಫಿಟ್ಟಿಂಗ್ ಬೋಲ್ಟ್ಸ್ ಬರುತ್ತೆ, ಗ್ಯಾಸ್ ಕಾರ್ಡ್. ಅದು ನೋಡಿ, ಟೀ ಬಿಟ್ಟೈತೆ ನನ್ನ ಹತ್ರ. ಅದು ಫುಲ್ ಟೈಟ್ ಮಾಡಿದ್ದೀನಿ, ಅದರಿಂದ ತೆಗಿಯೋಕ್ಕಾಗ್ತಾಯಿಲ್ಲ. ಸೋನಾರ್ ಹಾಕ್ಕೊಂಡು ಟೈಟ್ ಮಾಡಿರೋದು ನೋಡು, ಹಂಗೆ ಲೂಸ್ ಮಾಡ್ತಾಯಿದ್ದೀನಿ. ಅದು ಫ್ರಂಟಲ್ಲಿ 2 ಗ್ಯಾಸ್ಕೆಟ್ಟು ಬೋಲ್ಟ್ ಬರುತ್ತೆ, ನೆಟ್ಟು ಬೋಲ್ಟು. ಅದು 2 ತೆಗೆದ್ಬಿಟ್ಟು ಆಮೇಲೆ ಎಕ್ಸಾಸ್ಟ್ಗೆ ಬಂದುಬಿಟ್ಟು ಪವರ್ ಸಪ್ಲೈದು ಸೆನ್ಸರ್ ಒಂದು ಬರುತ್ತೆ. ಅದು ಇಂಜನ್ ಹತ್ರ ಕ್ಲಾಂಪ್ ಬರುತ್ತೆ, ಆ ವೈರ್ದು. ಅದು ಬಿಚ್ಚಬೇಕು. ಬಿಚ್ಚಿಬಿಟ್ಟು ಆಮೇಲೆ ಸೈಲೆನ್ಸರಲ್ಲಿ ಪವರ್ ಸಪ್ಲೈದು ಸೆನ್ಸರ್ ಇರುತ್ತೆ, ಅದು ತೆಗಿಬೇಕು. ಅದೇ ತೆಗಿತಾ ಇದ್ದೀನಿ ಇವಾಗ. ಅದು ತೆಗೆದ್ಬಿಟ್ಟು ಆಮೇಲೆ ಬ್ಯಾಕ್ ಸೈಡ್ ಫಿಟ್ಟಿಂಗ್ ಬರುತ್ತೆ. ಅದ್ರಿಗೆ ಆಲೆನ್ ಕೀ ಬರುತ್ತೆ. 12 ಸೈಜ್ ಸೋನಾರ್ ಆಪೋಸಿಟು ಆಲೆನ್ ಕೀ. ಅದನ್ನು ನಂಬರ್ ಎಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಆಲೆನ್ ಕೀದು. ಅದು ಸೆಟ್ ಐತೆ, ಯಾವ್ದು ಬೇಕಂದ್ರೆ ಅದು ಎತ್ಕೊಂಡು ಹಂಗೆ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಅಷ್ಟಾದರೂ ಬಂದುಬಿಡ್ತು. ಮುಂದೆ ಲೈಟಾಗಿ ಇಕ್ಕಿದ್ದೆ, ಇಲ್ಲಾಂದರೆ ಕೆಳಗಡೆ ಬಿದ್ದೋಗುತ್ತೆ ಗ್ಯಾಸ್ಕೆಟು ನೆಟ್ಟು ಬೋಲ್ಟು. ನೋಡಿ ಬಂದುಬಿಡ್ತು. ಅದನ್ನು ಕಿತ್ತುಬಿಟ್ಟು ಸ್ಟಾಕ್ ಸೈಲೆನ್ಸರ್ ಆಗಬೇಕು. ಸ್ಟಾಕ್ ಸೈಲೆನ್ಸರ್ ಇದ್ದಿದ್ದು, ಅದು ಸ್ಟಾಕ್ ಸೈಲೆನ್ಸರು ಕಟ್ಟಾಗಿತ್ತು. ಅದ್ರಿಗೆ ಬಂದುಬಿಟ್ಟು ಗಾಡಿ ಇಲ್ದ್ರೆ ಇನ್ನು ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದ್ರಿಗೆ ಎಕ್ಸಾಸ್ಟ್ ಹಾಕಿದ್ದು ಆಕ್ರೋಪೈಕು. ಅದು ವೆಲ್ಡಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಇವಾಗ ಆಕ್ರೋಪೈಕ್ ಎಕ್ಸಾಸ್ಟು ತೆಗೆದ್ಬಿಟ್ಟು ಇವಾಗ ಸ್ಟಾಕ್ ಸೈಲೆನ್ಸರ್ ಆಗಬೇಕು. ಅದು ಎಕ್ಸ್ಟ್ರಾ ಕ್ಲಾಂಪ್ ಎಲ್ಲ ಬರುತ್ತೆ, ಅದು ಇತ್ತು ಎಲ್ಲ ಹಾಕಿದ್ದು. ಇವಾಗ ಅದೇ ತೆಗಿತಾ ಇದ್ದೀನಿ ಇವಾಗ. ಟೂಲ್ಸ್ ಎಲ್ಲ ಇರಬೇಕು, ಇದ್ದರೆ ಒಂದು 10 ನಿಮಿಷದಲ್ಲಿ ತೆಗಿಬೋದು. ತೆಗೆದ್ಬಿಟ್ಟು ಆಗ್ಬೋದು, ಗೊತ್ತಿದ್ದರೆ ತೆಗಿಯೋದು ಹಾಕೋದು. ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ. ಸ್ವಲ್ಪ ನನಗೆ ಐಡಿಯಾ ಐತೆ, ಅದರಿಂದ ಬಂದುಬಿಟ್ಟು ನೋಡು, ಅದು ಅಲ್ಲಿ ಕಟ್ಟಾಗಿತ್ತು. ಅದರಿಂದ ಅದು ಗ್ಯಾಸ್ ವೆಲ್ಡ್ ಮಾಡಿಬಿಟ್ಟು ಎತ್ಕೊಬಂದಿದ್ದೀನಿ. ಅವರು 3 ದಿವಸ ಕೊಟ್ಟಿಲ್ಲ ನನಗೆ ಸ್ಟಾಕ್ ಸೈಲೆನ್ಸರು. ಸ್ವಲ್ಪ ನನಗೆ ಐಡಿಯಾ ಕಮ್ಮಿ ಇತ್ತು, ಅದರಿಂದ ನಾನು ಆಗ್ತಾಯಿದ್ದೀನಿ. ಇಲ್ಲಿ ಬ್ಯಾಕ್ ಸೈಡ್ ಫಿಟ್ಟಿಂಗ್ ಮಾಡಿದ್ರೆ ಫ್ರಂಟೆಲ್ಲ ಕೂತ್ಕೊಳಲ್ಲ, ಫ್ರಂಟಲ್ಲಿ ಕೂತ್ಕೊಂಡ್ರೆ ಬ್ಯಾಕ್ ಸೈಡ್ ಕೂತ್ಕೊಳಲ್ಲ. ನಂದು ಮದರ್ ಟಂಗ್ ಬಂದುಬಿಟ್ಟು ತೆಲುಗು ಮಾತಾಡೋದು. ನಂದು ಬಂದುಬಿಟ್ಟು ಕರ್ನಾಟಕನೇ ನಂದು. ಅಂದರೆ ಬೈ ಮಿಸ್ಟೇಕ್ ಕನ್ನಡದಲ್ಲಿ ಸ್ವಲ್ಪ ವರ್ಡ್ಸನ್ನು ಮಿಸ್ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಏನನ್ನ ನನಗೂ ಹೆಂಗೆ ಹೇಳೋದು ಏನೋ ಒಂದು ಕ್ಲಾರಿಟಿ ಬಂದಿಲ್ಲ ಅಂದರೆ ತೆಲುಗುನಲ್ಲೇ ಹೇಳ್ತೀನಿ. ಅಂದರೆ ಕನ್ನಡದಲ್ಲೇ ಬ್ಲಾಗ್ ಮಾಡ್ತೀನಿ. ತೆಲುಗುನಲ್ಲೇ ಮಾಡ್ತಾ ಇದ್ದೆ, ಬೇಡ ಕರ್ನಾಟಕದಲ್ಲಿ ಇದ್ಕೊಂಡು ನಾವು ಕನ್ನಡದಲ್ಲೇ ಮಾಡಿಲ್ಲ ಅಂದರೆ ಹೆಂಗೆ ಅಂದ್ಬಿಟ್ಟು ಅದರಿಂದ ಬಂದುಬಿಟ್ಟು ಕನ್ನಡದಲ್ಲೇ ಮಾಡ್ತಾಯಿದ್ದೀನಿ. ನಾನು ಕನ್ನಡಿಗ ಬ್ರೋ, ಅದರಿಂದ ಕನ್ನಡದಲ್ಲೇ ಮಾಡ್ತಾಯಿದ್ದೀನಿ. ಮದರ್ ಟಂಗ್ ತೆಲುಗು ಆಗಿದ್ರೂ ಕೂಡ ಸ್ವಲ್ಪ ಆದಷ್ಟು ಬೆಸ್ಟಾಗಿ ಕೊಡ್ತೀನಿ ವೀಡಿಯೋಸ್ ಕಂಟೆಂಟ್ ಕನ್ನಡದಲ್ಲೇ ಮಾಡ್ತೀನಿ ಬ್ರೋ.
ಇನ್ಮೇಲೆ ಅದೇ ನೋಡಿ, ನನಗೆ ಕನ್ಫ್ಯೂಷನ್ ಆಗ್ತಾಯಿದೆ ಹೆಂಗೆ ಏನು ಅಂತ ಫಿಟ್ಟಿಂಗ್ ಮಾಡೋದು. ಅಲ್ಲೇ ಫ್ರಂಟಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ದೀನಿ, ಇಲ್ಲಿ ಬ್ಯಾಕ್ ಸೈಡು ಕುತ್ಕೊತಾ ಇಲ್ಲ. ಅದರಿಂದ ಹಂಗೆ ಹಿಂಗೆ ಏನೇನೋ ಮಾಡಿಬಿಟ್ಟು ನೋಡಿ ಮಾಡ್ತಾಯಿದ್ದೀನಿ ಫಿಟ್ಟಿಂಗು. ಹೆಂಗೆ ಏನು ಒಂದು ಕನ್ಫ್ಯೂಷನ್ನು. ಅಂದರೆ ಅದು ಎಕ್ಸಾಸ್ಟ್ಗೆ ಬಂದುಬಿಟ್ಟು ಕ್ಲಾಂಪ್ ಸಪ್ರೇಟ್ ಬರುತ್ತೆ, ಅದರಿಂದ ಐಡಿಯಾ ಬರೋಲ್ಲ ಟಕ್ಕಂದು. ಇದು ಸ್ಟಾಕ್ ಸೈಲೆನ್ಸರ್ ಆಗಬೇಕಂದ್ರೆ ಅದು ಕ್ಲಾಂಪೇನೂ ಅವಶ್ಯಕತೆ ಇಲ್ಲ. ಅದರಿಂದ ಬಂದುಬಿಟ್ಟು ಅಲ್ಲಿ ಪುಟ್ರೆಸ್ಟ್ ಕೊಂಡ್ರಲ್ಲ ಬ್ರೇಕ್ ಎಲ್ಲ, ಅದು ಲೂಸ್ ಮಾಡ್ತಾಯಿದ್ದೀನಿ. ಅದು ಲೂಸ್ ಮಾಡಿಬಿಟ್ಟು ಆಮೇಲೆ ಇದು ಟೈಟ್ ಮಾಡಬೇಕು. ಈ ಕಡೆಯಿಂದ ಸ್ವಲ್ಪ ಲೂಸ್ ಆಗುತ್ತೆ, ಆಮೇಲೆ ಬಂದು ಫಿಟ್ಟಿಂಗ್ ಆಗುತ್ತೆ. ಅದಕ್ಕೆ ಲೂಸ್ ಮಾಡ್ತಾಯಿದ್ದೀನಿ. ಅದು ಕೂಡ ನೋಡಿ, ಫ್ರಂಟಲ್ಲಿ ಫುಲ್ ಟೈಟ್ ಮಾಡಿಲ್ಲ, ಲೂಸಾಗಿ ಇಕ್ಕಿದ್ದೀನಿ. ಇವಾಗ ಇದು ಬಂದುಬಿಟ್ಟು ಫಿಟ್ಟಿಂಗ್ ಆಯಿತು. ಅದು ನೋಡು, ವಾಷರು ಎಲ್ಲ ಆಗಿಬಿಟ್ಟು ಟೈಟ್ ಮಾಡಬೇಕು. ಆಗ್ತಾಯಿದ್ದೀನಿ. ಇಲ್ಲಿ ಫಿಟ್ಟಿಂಗ್ ಆಯಿತು. ಇವಾಗ ಆವಾಗ ಲೂಸ್ ಮಾಡಿದ್ದಲ್ಲ ಪುಟ್ರೆಸ್ಟ್ ಲೆಕ್ಕಂತೂ ಇಲ್ಲಿ ಬ್ರೇಕ್ ಪಾಯ್ದ, ಅದು ಟೈಟ್ ಆಗಿಬಿಟ್ಟು ಆಮೇಲೆ ಬೇರೆ ಪ್ರೊಸೆಸಿಂಗ್ ನೋಡಬೇಕು. ಅದು ಲೂಸ್ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಟೈಟ್ ಆಗ್ತಾಯಿದ್ದೀನಿ. 2 ಹಾಲಿನ ಕೀ ಸ್ಕ್ರೂ ಬರೋದಲ್ಲಿ 2 ಟೈಟ್ ಆಗ್ತಾಯಿದ್ದೀನಿ. ಅದಾಗಾಯಿತು. ಇವಾಗ ಬಂದುಬಿಟ್ಟು ಅದು ಬಾಡಿಯಲ್ಲಿ ಫಿಟ್ಟಿಂಗ್ ಬರುತ್ತಲ್ಲ, ಅದಾಗ್ತಾಯಿದ್ದೀನಿ ಗ್ಯಾಸ್ಕೆಟ್ ಹತ್ರ. ಅದು ಫುಲ್ ಟೈಟ್ ಆಗಬೇಕು. ಫುಲ್ ಟೈಟ್ ಆಗಿಲ್ಲ ಅಂದರೆ ಅದು ಸೌಂಡ್ ಬರುತ್ತೆ, ಅಲ್ಲಿ ಪ್ಯಾಕಿಂಗ್ ಹತ್ರ ಟುಕು 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 ಒಂದು ಸೌಂಡು, ಅದು ಇರಿಟೇಟಿಂಗ್ ಆಗುತ್ತೆ. ಸ್ವಲ್ಪ ಬೆಂಡಾಗಿದ್ದರೆ ಕೂಡ ಅದು ಟೈಟ್ ಆಗೋಲ್ಲ. ಟೈಟ್ ಮಾಡೋಕ್ಕೆ ಟೈಟಾಗಿ ಐತೆ ಅನಿಸುತ್ತೆ. ನಾವು ಟೈಟ್ ಮಾಡಿದ್ವಲ್ಲ ಅಂದ್ಬಿಟ್ಟು ಅದು ಹಂಗೆ ಓಡಿಸಿದ್ರೆ ಸೌಂಡೇ ಡಿಫ್ರೆಂಟಾಗಿ ಬರುತ್ತೆ. ಅದರಿಂದ ಅದು ನೋಡಿಕೊಂಡು ಎಲ್ಲ ಚೆನ್ನಾಗಾಗಬೇಕು. ಇವಾಗ ನೋಡಿ, ಅದು ಪವರ್ ಪ್ಲಗ್ ಬರುತ್ತಲ್ಲ ಸೆನ್ಸರ್ದು, ಅದಾಗ್ತಾಯಿದ್ದೀನಿ. ಅಲ್ಲೇ ಫ್ರಂಟಲ್ಲೆಲ್ಲ ಫಿಟ್ಟಿಂಗ್ ಆಯಿತು. ಅದ್ರಿಗೂ ಸಪ್ರೇಟಾಗಿ ಲಾಕ್ ಬರುತ್ತೆ. ಆ ಲಾಕ್ ತೆಗಿಯಕ್ಕೆ ಬಂದಿಲ್ಲ, ಅದರಿಂದ ವೈರೇ ತಿರ್ಸ್ಬಿಟ್ಟು ಹಂಗೆ ಆಗ್ತಾಯಿದ್ದೀನಿ. ಸೋನಾರಲ್ಲಿ ಅದು 17 ಸೈಜು ಅಲ್ಲಿ ಬರೋದು. ಆಮೇಲೆ ಬಂದುಬಿಟ್ಟು ಅಲ್ಲಿ ಮುಂದ್ಗಡೆ ಕ್ಲಾಂಪ್ ಬರುತ್ತೆ ವೈರ್ದು, ಆ ಕ್ಲಾಂಪೆಲ್ಲ ಹಾಕ್ಕೊಂಡು ತೆಗಿಯೋವಾಗೆ ಚೆನ್ನಾಗಿ ನೋಡ್ಕೋಬೇಕು, ಏನೇನು ತೆಗಿತೀವಿ, ಹೆಂಗೆ ತೆಗಿಬೇಕು ಅಂದ್ಬಿಟ್ಟು. ಆಮೇಲೆ ಫಿಟ್ಟಿಂಗ್ ಮಾಡಿದಾಗ ಕೂಡ ಹಂಗೆ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಬೇಕು. ಅದೆಲ್ಲ ಫಿಟ್ಟಿಂಗ್ ಆಯಿತು. ಅಂಡರ್ ಬೆಲೆದು ಸ್ಕ್ರೂ ಹಾಕ್ತಾಯಿದ್ದೀನಿ. ಆ ಸ್ಕ್ರೂ ಕೂಡ ಫುಲ್ ಟೈಟ್ ಮಾಡಬೇಕು. ಅದು ಫಸ್ಟ್ ಒನ್ ಆಯಿತು. ಸೆಕೆಂಡ್ ಒನ್ ಸ್ಕ್ರೂ ಹಾಕ್ತಾಯಿದ್ದೀನಿ. ಅದು ಟೈಟ್ ಆಗ್ತಾಯಿದೆ. ಸ್ವಲ್ಪ ಕೈಯಲ್ಲಿ ಫಸ್ಟ್ ಆಗ್ಬೋದು, ಆಮೇಲೆ ಅಲ್ಲನ್ ಕೈಯಲ್ಲಿ ಟೈಟ್ ಆಗಬೇಕು. ಫ್ರೀ ಆಗೈತೆ ಅಲ್ಲನ್ ಕೈ ಎಲ್ಲ ಅದರಲ್ಲಿ. ಆಮೇಲೆ ಅದೆಲ್ಲ ಫಿಟ್ಟಿಂಗ್ ಆಯ್ತಲ್ಲ, ಅದ್ರಿಗೆ ಸೈಲೆನ್ಸರ್ದು 12 ಸೈಜ್ ಅಂತಲ್ಲ, ಅದು ಒಂದು ಸೈಡು 12 ಸೈಜ್ ಸೋನಾರಲ್ಲಿ ಟೈಟ್ ಆಗಬೇಕು. ಅಲ್ಲನ್ ಕೈ ಫಿಟ್ಟಿಂಗು ಅಲ್ಲನ್ ಕೈಯಲ್ಲಿ ಇಟ್ಕೋಬೇಕು, ಇಲ್ಲ ರೊಟೇಟ್ ಆಗುತ್ತೆ. ರೊಟೇಟ್ ಆಗಿಲ್ಲ ಅಂದರೆ ಹಂಗೆ ಪರವಾಗಿಲ್ಲ, ಹಂಗೆ ಆಗ್ಬೋದು. ನೋಡಿ, ಒಂದು ಸೈಡ್ ಅಲ್ಲನ್ ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಸೈಡು ಸೋನಾರಲ್ಲಿ ತಿರ್ಸ್ಬೇಕು. ಅದು ಆಗಾಯಿತು. ಫಿಟ್ಟಿಂಗ್ ಎಲ್ಲ ಆಗಾಯಿತು.
ನೋಡ್ಕೊಳ್ಳಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ, ಸೌಂಡ್ ಹೆಂಗೆ ಬರುತ್ತೆ ಅನ್ನೋ. ಸ್ಟಾಕ್ ಸೈಲೆನ್ಸರ್. ನಾಯ್ಸ್ ಏನೋ ಬರ್ತಾ ಇಲ್ಲ ಅಂತ ಚೆಕ್ ಮಾಡಿರ್ಬೋದು, ಬಂದಿಲ್ಲ ನಾಯ್ಸ್ ಏನು.